ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರಕಾಶ್ MH, ಗಣಿತ ಶಿಕ್ಷಕರು, ಜ್ಞಾನಸುಧಾ ಕೋಚಿಂಗ್ ಕ್ಲಾಸ್ ಮೂಡಲ್ಗೆ. ಸೊ ಹಿಂದಿನ ಕ್ಲಾಸ್ ಒಳಗೆ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನ ಹೇಗೆ ಕಂಡುಹಿಡಿಯಬೇಕು ಅನ್ನೋದ ನೋಡಿದ್ವಿ. ಸೊ ಈ ಕ್ಲಾಸ್ದಾಗ ನಾವೇನ್ ಮಾಡೋಣ, ಸೊ ಅದರ ಮುಂದಿನ ಕೆಲವೊಂದು ಉದಾಹರಣೆಗಳನ್ನ ಬಿಡಿಸಿ ಆಮೇಲೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಒಳಗಿನ ಸೊ ಎಕ್ಸರ್ಸೈಸ್ ಒಳಗಿನ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮೊದಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನೋಡ್ರಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಸೊ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರ, ಶಿಕ್ಷಣವೆಂಬುದು ಹುಲಿಯ ಹಾಲು ಇದ್ದಂತೆ, ಸೊ ಅದನ್ನ ಕುಡಿದವರು ಗರ್ಜಿಸಲೇಬೇಕು. ನೋಡ್ರಿ, ಸೊ ಶಿಕ್ಷಣ ಎಂಬುದು ಈಗಿನ ಒಂದು ಕಾಲದಲ್ಲಿ ಬಹಳ ಮುಖ್ಯವಾದದ್ದು. ಸೊ ಅದಕ್ಕ ಸೊ ಯಾರ ಅಭ್ಯಾಸ ಮಾಡತ್ತಾರೆ ಸೊ ಅವರ ಶಿಸ್ತು ಮತ್ತು ಸಮಯ ಪಾಲನೆಯನ್ನ ಮಾಡಬೇಕು. ಸೊ ಯಾರು ಸಮಯವನ್ನ ಪಾಲನೆ ಮಾಡ್ತಾರೋ, ಆಮೇಲೆ ಶಿಸ್ತು, ಆಮೇಲೆ ಪ್ರಾಮಾಣಿಕತೆಯಿಂದ ಮಾಡ್ತಾರೋ ಅವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಇದ್ದಂಗೆ. ಸೊ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಾತನ್ನ ಹೇಳಿ ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ವಿದ್ಯಾರ್ಥಿಗಳೇ, ಸೊ ಕ್ವಶನ್ ನಂಬರ್ 14 ಏನೈತ್ ನೋಡ್ರಿ, ಮೊತ್ತ ಕಂಡು ಹಿಡಿಯಿರಿ. ಸೊ ಮೇನ್ ಕ್ವಶನ್ ಏನೈತ್ರಿ, ಮೊತ್ತ ಕಂಡು ಹಿಡಿಯಿರಿ. ಸೊ ಅದ್ರೊಳಗೆ ಒಂದೇ ಸಬ್ ಕ್ವಶನ್, ಮೊದಲ 1000 ಧನ ಪೂರ್ಣಾಂಕಗಳು. ಧನ ಪೂರ್ಣಾಂಕಗಳು ಏನ್ರಿ, +1 +2 +3. ಸೊ ಇಲ್ಲಿವರೆಗೆ ಒಂದು 1000ವರೆಗಿನ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡು ಹಿಡಿಯಿರಿ. ಸೊ ಎರಡನೇದು ಏನೈತ್ರಿ ಸಬ್ ಕ್ವಶನ್, ಮೊದಲ n ಧನ ಪೂರ್ಣಾಂಕಗಳು. ಸೊ ಮೊದಲ ಈ ಒಂದನೇ ಕ್ವಶನ್ ಬಿಡಿಸ್ರಿ, ಆಮೇಲೆ ಎರಡನೇ ಕ್ವಶನ್ ಬಿಡಿಸು. ನೋಡ್ರಿ, ಸೊ ಈ ಕ್ವಶನ್ ಒಳಗೆ ಎ ಅಂದ್ರೆ ಏನಾಕೈತ್ರಿ, ಯಾವಾಗ್ಲೂ ಮೊದಲನೇ ಪದ +1 ಕರೆಕ್ಟ್ ರೀ. ಆಮೇಲೆ ಸೊ ಡಿ ಅಂದ್ರೆ ಏನ್ರಿ, ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸವನ್ನ ಹೆಂಗ್ ಕಂಡು ಹಿಡಿಬಹುದ್ರಿ, ಎರಡನೇ ಪದ ಮತ್ತು ಮೊದಲನೇ ಪದಕ್ಕೆ ಇರುವಂತ ವ್ಯತ್ಯಾಸ. A2 - A1 ನೋಡ್ರಿ, 2 - 1, 2ರ 1 ಕಳೆದ್ರ 1. ಆಮೇಲೆ 1000ವರೆಗಿನ ಧನ ಪೂರ್ಣಾಂಕಗಳು ಅಂದ್ರೆ n ಎಷ್ಟು ಬತ್ರಿ, 1000 ಕರೆಕ್ಟ್ ರೀ. ಈಗ ಸೊ n ಪದಗಳವರೆಗಿನ ಒಂದು ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ SN = n/2 ಬ್ರಾಕೆಟ್ 2a + n - 1 × d. ನೋಡ್ರಿ, ಈಗ ಇಲ್ಲಿ ನೋಡ್ರಿ, n ಅಂದ್ರೆ ಎಷ್ಟ್ರಿ, 1000 ಇಲ್ಲ ಐತ್ ನೋಡ್ರಿ, ಬಾಗ್ಲೆ 2 ನೋಡ್ರಿ, ಇಲ್ಲಿ 2. ಎ ಅಂದ್ರೆ ಎಷ್ಟೈತ್ರಿ ನೋಡ್ರಿ, ಎ ಅಂದ್ರೆ +1 ಪ್ಲಸ್ n ಅಂದ್ರೆ ರೀ 1000 -1. n ಅಂದ್ರೆ 1000 ಐತ್ ನೋಡ್ರಿ. ಡಿ ಅಂದ್ರೆ ಎಷ್ಟ್ರಿ, 1 ನೋಡ್ರಿ. ಈಗ 2 1 2 5 ಅಂದ್ರೆ 500. ಇಲ್ಲಿ ಏನ್ರಿ, 2 × 1 2 ನೋಡ್ರಿ, ಪ್ಲಸ್ 1000 ಒಳಗ 1 ಕಳೆದ್ರ 999 × 1 999 ಕರೆಕ್ಟ್ ರೀ. ನೋಡ್ರಿ, ಈಗ 500 999ಕ್ಕ 2 ಕೂಡಿಸ್ರ 1001. ಈಗ ನಾವೇನ್ ಮಾಡ್ಬೇಕ್ರಿ, ಗುಣಾಕಾರ 500ಕ್ಕ ಆಮೇಲೆ 1001 ನೋಡ್ರಿ, 1001 × 500 ಕರೆಕ್ಟ್. ಸೊ ಮೊದ್ಲು ಏನ್ ಮಾಡ್ರಿ, 1001ಕ್ಕ × 5 ಮಾಡ್ರಿ, ಆಮೇಲೆ 2 0 ಇಟ್ಬಿಡ್ರಿ. ನೋಡ್ರಿ ಎಷ್ಟ್ ಬರ್ತೈತಿ, 505. ಸೊ ಅಂದ್ರೆ ಎಷ್ಟ್ ಬತ್ರಿ ಆನ್ಸರ್, 5,05,000. ಇದರ ಅರ್ಥ ಏನ್ರಿ, ಸೊ ಮೊದಲ 1000 ಸಂಖ್ಯೆಗಳವರೆಗಿನ ಒಂದು ಮೊತ್ತವ ಎಷ್ಟಾಕತ್ರಿ, 5,05,000. ನೆಕ್ಸ್ಟ್, ಸೊ ಎರಡನೇದು ಏನಂತ್ರಿ, n ಧನ ಪೂರ್ಣಾಂಕಗಳು. ಸೊ ಸೂತ್ರ ಏನಂತ್ರಿ, SN = n/2 2a + n - 1 × d. ಸೊ ನೀವೇನ್ ಮಾಡ್ಬೇಕು, ಪ್ರತಿಯೊಂದು ಲೆಕ್ಕ ಮಾಡುವಾಗ ಸೂತ್ರವನ್ನ ಬರೆದ ಲೆಕ್ಕ ಮಾಡ್ಬೇಕು. ಯಾಕಂದ್ರೆ ನೀವು ಎಷ್ಟು ಸಲ ಸೂತ್ರ ಬರೀತೀರಿ ಅಷ್ಟು ಸಲ ನಿಮ್ಮ ತಲೆ ಒಳಗ ಕುಂಡಿರ್ತೈತಿ. ಸೊ ಅದ ನೆನಪುಳಿಯಾಕ ಈಸಿ ಆಗ್ತೈತಿ. ನೋಡ್ರಿ, ಈಗ n ಕೊಟ್ಟಾರ್ರಿ, n ಕೊಟ್ಟಾರು ಇಲ್ಲ, n ಕೇಳ್ಯಾರ ಅವ್ರು, n ಧನ ಪೂರ್ಣಾಂಕಗಳು. ಅವಾಗ ಏನ್ ಮಾಡ್ಬೇಕು, n ಹೆಂಗೈತಿ ಹಂಗ ಬರಿಬೇಕು, /2.
ನೋಡ್ರಿ 2. ಎ ಅಂದ್ರೆ ಎಷ್ಟ್ರಿ ನೋಡ್ರಿ, ಎ ಅಂದ್ರೆ ಎಷ್ಟೈತಿ +1 ಪ್ಲಸ್ ಎನ್ಗೆ -1. ಡಿ ಅಂದ್ರೆ ಎಷ್ಟೈತ್ರಿ ನೋಡ್ರಿ, ಡಿ ಅಂದ್ರೆ ಕಂಡಿಡಿದ್ರಿ ಇಲ್ಲಿ ಎರಡನೇ ಪದ ಮತ್ತು ಒಂದನೇ ಪದಕ್ಕೂ ಇರುವಂತ ವ್ಯತ್ಯಾಸ. ಈಗ ನೋಡ್ರಿ n/2 2 ಗುಣ್ಲೆ 1 2 ಪ್ಲಸ್ ಇದೆಷ್ಟಾಗತ್ರಿ n-1 ನೋಡ್ರಿ n/2 +2 1 ಕಳೆದ್ರಿ 1 ಇಲ್ಲಿ ಪ್ಲಸ್ ಏನ್ ಉಳಿತ್ರಿ n+1 ಅಂದ್ರೆ ಏನಾತ್ ನೋಡ್ರಿ. ಸೊ Sn = n/2 ಬ್ರಾಕೆಟ್ n+1. ಇದಂದ್ರೆ ಏನ್ರಿ, ಇದು ಒಂದು ಸೂತ್ರ ತಯಾರತ್ ನಮಗ್. ಅಂದ್ರ ಮೊದಲ n ಧನ ಪೂರ್ಣಾಂಕಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಕ ನಾವು ಈ ಸೂತ್ರವನ್ನ ಉಪಯೋಗ ಮಾಡಬಹುದು. ಕರೆಕ್ಟ್ ರೇ? ಅಂಡರ್ಸ್ಟ್ಯಾಂಡ್ ಆಯ್ತು? ಸೊ ಸ್ಕ್ರೀನ್ ಶಾಟ್ ತಗೋರಿ ಅಥವಾ ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗುಣ್ರಿ. ನೋಡಿ ವಿದ್ಯಾರ್ಥಿಗಳೇ, ಸೊ 15ನೇ ಕ್ವಶನ್ ಏನೈತಿ ನೋಡ್ರಿ. n ನೇ ಪದ, ಒಂದು ಪದ ಐತ್ರಿ, n ನೇ ಪದ ಐತಿ. ಆ ಪದ ಏನೈತ್ರಿ an = 3 + 2n. ಒಂದ್ ಏನ್ ಕೊಟ್ಟಾರಿ, ಸಮೀಕರಣ ಅಥವಾ ಈಕ್ವೇಶನ್ ಕೊಟ್ಟಾರಿ. ಇರುವ ಒಂದು ಸಂಖ್ಯಾ ಸರಣಿ ಐತ್ರಿ. ಈ ಈಕ್ವೇಶನ್ ಹೊಂದಿರತಕ್ಕಂತ ಒಂದು ಸಂಖ್ಯಾ ಸರಣಿ ಐತಿ. ಆ ಸಂಖ್ಯಾ ಸರಣಿಯ ಮೊದಲ 24 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲ 24 ಪದಗಳ ಮೊತ್ತ ಅಂದ್ರೆ ಏನ್ರಿ, n = 24 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ. ಕರೆಕ್ಟ್ ರೀ? ಸೊ ಇಲ್ಲಿ ನೋಡ್ರಿ, ನಮಗಿಲ್ಲಿ 24 ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರಿ. ಆದ್ರ ಇಲ್ಲಿ ನೋಡ್ರಿ ನಮಗೆ ಸಂಖ್ಯಾ ಸರಣಿಯನ್ನ ಕೊಟ್ಟಿಲ್ಲ. ಕರೆಕ್ಟ್ ರೀ? ಆ ಸಂಖ್ಯಾ ಸರಣಿಯ ಬದಲಾಗಿ ಏನ್ ಕೊಟ್ಟಾರ, ಇಲ್ಲಿ ಸಂಖ್ಯಾ ಸರಣಿಯನ್ನ ರಚನೆ ಮಾಡಕ್ ನಮ್ಗೆ ಏನ್ ಕೊಟ್ಟಾರ, ಒಂದು ಈಕ್ವೇಶನ್ ಅಥವಾ ಒಂದು ಸಮೀಕರಣನ ಕೊಟ್ಟಾರ. ಈ ಸಮೀಕರಣವನ್ನ ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ಬೇಕ್ರಿ, ಮೊದಲು ಒಂದು ಸಂಖ್ಯಾ ಸರಣಿಯನ್ನ ರಚನೆ ಮಾಡ್ಬೇಕು. ಆಮೇಲೆ ಆ ಸಂಖ್ಯಾ ಸರಣಿಯ ಮೊತ್ತವನ್ನ ಕಂಡುಹಿಡಿಬೇಕು, ಮೊದಲ 24 ಪದಗಳ ಮೊತ್ತವನ್ನು. ಕರೆಕ್ಟ್ ರೀ? ನೋಡಿ ಮೊದಲ ಏನ್ ಮಾಡೋಣ, ಸಂಖ್ಯಾ ಸರಣಿಯನ್ನ ರಚನೆ ಮಾಡೋಣ. ಸೊ ನಮ್ಮ ಕೊಟ್ಟಂತ ಇಕ್ವೇಶನ್ an = 3 + 2n. ಸೊ ಈಗ ಏನ್ ಮಾಡ್ಬೇಕ್ರಿ ಸರ್, ಹೆಂಗ್ ಸಂಖ್ಯಾ ಸರಣಿಯನ್ನ ಬರಿಬೇಕು ನೋಡ್ರಿ. ಸೊ ಎಲ್ಲಿ n ಐತಿ, ಇಲ್ಲಿ n ಐತಿ. ಸೊ n ಜಾಗದಾಗ 1 2 3 ... ಸರ್ ಯಾಕ್ರಿ 1 2 3? ಕರೆಕ್ಟ್. ಸೊ 1 2 3 ಇದರ ಅರ್ಥ ಅಂದ್ರೆ ಏನ್ರಿ, ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ. ನೀವು n ಇದ್ದಲ್ಲಿ 1 ಹಾಕಿರ ನಿಮ್ಗ ಮೊದಲನೇ ಪದ ಸಿಗ್ತದೆ. ನೋಡ್ರಿ ಇಲ್ಲಿ a = 1 ಹಾಕಿರ a1 ಅಂದ್ರೆ ಏನ್ರಿ, a1 ಅಂದ್ರೆ ಏನ್ರಿ ನಿಮಗ ಬೇಸಿಕ್ ಹೇಳುತ್ತನಾಗ ಹೇಳಿನ್ರಿ. ಸೊ a1 ಅಂದ್ರೆ ಏನ್ರಿ, ಮೊದಲನೇ ಪದ. ಇದ ಏನ ಜಾಗ 2 ಹಾಕಿನ ಅಂದ್ರೆ a2 ಅಂದ್ರೆ ರೀ ಎರಡನೇ ಪದ. ನೋಡ್ರಿ ಈಗ a1 ಅಂದ್ರೆ ಏನ್ರಿ 3 ಪ್ಲಸ್ n ಜಾಗದಾಗ ಏನ್ ಹಾಕ್ಬೇಕ್ರಿ 1. ಕರೆಕ್ಟಾ? ನೋಡ್ರಿ ಈಗ 3 ಪ್ಲಸ್ 2 ಒಂದೇ 2, 3 + 2 ಎಷ್ಟು 5, 3 + 2 5. ನೋಡ್ರಿ a2 ಕರೆಕ್ಟ್, ಎರಡನೇ ಪದ. a2 ಅಂದ್ರೆ ಏನ್ರಿ ಎರಡನೇ ಪದ. 3 ಪ್ಲಸ್ 2 n ಜಾಗದಾಗ 2. ನೋಡ್ರಿ 3 3 ಪ್ಲಸ್ 2 × 2 2 ಗುಂಡ್ಲೆ 2 ಎಷ್ಟಾದ್ರಿ 4, 3 4 ಎಷ್ಟಾದ್ರಿ ಕುಡಿಸಿರ 7, ಎರಡನೇ ಪದ 7. ನೆಕ್ಸ್ಟ್ a3 ಅಂದ್ರೆ ಏನ್ರಿ ಮೂರನೇ ಪದ. ಮೂರನೇ ಪದ ಹೆಂಗ್ರಿ 3 ಪ್ಲಸ್ 2 n ಜಾಗದಾಗ 3. ನೋಡ್ರಿ 3 3 2 3 6, 3 6 ಎಷ್ಟು 9. ಕರೆಕ್ಟ್ ರೀ? ಸೊ ಹಿಂಗ ನೀವು ನಿಮ್ಗೆ ಎಷ್ಟು ಪದಗಳು ಬೇಕು ಅಷ್ಟು ಪದಗಳನ್ನ ಕಂಡುಹಿಡಿಯಬೇಕು. ಆದ್ರೆ ನಮಗೇನ್ರಿ ಒಂದು ಸಂಖ್ಯಾ ಸರಣಿ ಸಾಕು. ನಮ್ಗೆ ಎಷ್ಟು 3 ಪದಗಳು 5 7 9 ... ಅದಾವ ನಮಗ ಸಂಖ್ಯಾ ಸರಣಿ ಸಿಕ್ತ್ರೆ. ಸೊ ಈ ಒಂದು ಈಕ್ವೇಶನ್ ಸಮೀಕರಣವನ್ನ ಉಪಯೋಗ ಮಾಡ್ಕೊಂಡು ನಾವು ಒಂದು ಸಂಖ್ಯಾ ಸರಣಿಯನ್ನ ರಚನೆ ಮಾಡಿದ್ವಿ. ಈಗ ಈ ಸಂಖ್ಯಾ ಸರಣಿಯ 24ನೇ ಪದ ಎಷ್ಟ್ರಿ 24ನೇ ಪದಗಳ ಮೊತ್ತವನ್ನು, ಅಲ್ಲಿಯವರೆಗಿನ ಮೊತ್ತವನ್ನ ಕಂಡುಹಿಡಿಯುವುದು. ನೋಡ್ರಿ n ಪದಗಳವರೆಗಿನ ಮೊತ್ತವನ್ನ ಕಂಡುಹಿಡಿಯುವುದಕ್ಕೆ ಇರುವಂತಹ ಸೂತ್ರ ಏನ್ರಿ, n/2 2a + n-1 × d. ಕರೆಕ್ಟ್ ರೀ? ಇದು n ಪದಗಳವರೆಗಿನ ಒಂದು ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ. ನೋಡ್ರಿ ಇಲ್ಲಿ ಸೊ n ಅಂದ್ರೆ ಎಷ್ಟೈತ್ರಿ ನೋಡ್ರಿ, n ಅಂದ್ರೆ ಎಷ್ಟೈತ್ರಿ 24. n ಅಂದ್ರ 24. ಕರೆಕ್ಟ್ ರೀ? ಸೊ ಈ ಸಂಖ್ಯಾ ಸರಣಿ ಒಳಗ ಮೊದಲನೇ ಪದ a ಎಷ್ಟೈತ್ರಿ
5. ನಮಗ್ ಮೊದಲನೇ ಪದ ಬೇಕು, ಯಾಕಂದ್ರೆ ಈ ಸೂತ್ರದೊಳಗೆ ಮೊದಲನೇ ಪದ ಐತಿ. ಕರೆಕ್ಟ್ ರೀ. ನೆಕ್ಸ್ಟ್ ಆಮೇಲೆ ಏನ್ ಬೇಕು? ಇನ್ನೊಂದು ಸಾಮಾನ್ಯ ವ್ಯತ್ಯಾಸ. ಏನ್ ಹೇಳಿನ್ರಿ ನಿಮ್ಗೆ? ಸಾಮಾನ್ಯ ವ್ಯತ್ಯಾಸ ಹೆಂಗ ತಗೋಬಹುದು ನಾವು? ಎರಡನೇ ಪದಕ್ಕೂ ಆಮೇಲೆ ಮೊದಲನೇ ಪದಕ್ಕೂ ಇರುವಂತ ಒಂದು ವ್ಯತ್ಯಾಸ, ಅಥವಾ ಮೂರನೇ ಪದ ಮತ್ತು ಎರಡನೇ ಪದಕ್ಕೆ ಇರುವಂತಹ ಒಂದು ವ್ಯತ್ಯಾಸವನ್ನು ನಾವೇಂತೀವಿ? ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದ ಏನೈತ್ರಿ? 7. ಮೊದಲನೇ ಪದ 5. 7ರಾಗ 5 ಕಳೆದ್ರೆ 2. ಸೊ ಈ 2 ಅನ್ನೋದು ನಮ್ದು ಸಾಮಾನ್ಯ ವ್ಯತ್ಯಾಸ. ನೋಡ್ರಿ, ಈಗ ಎನ್ ಅಂದ್ರೆ ಏನ್ ಬರಿಬಹುದ್ರಿ? 24 ಬಾಗಲೇ 2. ಕರೆಕ್ಟ್ ರೀ. ಈಗ ನೋಡ್ರಿ 2 ಎ ಅಂದ್ರೆ ಏನ್ ಬರಿಬಹುದು? ಎ ಅಂದ್ರ 5 ಪ್ಲಸ್ ನೋಡ್ರಿ ಎನ್ ಅಂದ್ರೆ ಏನ್ರಿ? ಎನ್ ಅಂದ್ರೆ ಎಲ್ಲೈತಿ ನೋಡ್ರಿ? 24 ಮೈನಸ್ 1. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಎಷ್ಟು ಬಂದ್ರಿ? ಡಿ 2. ಕರೆಕ್ಟ್. ಈಗ ನೋಡ್ರಿ 2 1 2 12. ಕರೆಕ್ಟ್ ರೀ. ನೋಡ್ರಿ 2 ಗುಂಡ್ಲೆ 5, 2 5 ಎಷ್ಟು? 10 ಪ್ಲಸ್. ಕರೆಕ್ಟ್ ರೀ. ನೋಡ್ರಿ 24ರಾಗ 1 ಕಳೆದ್ರೆ 23 ಗುಂಡ್ಲೆ 2. ಮೊದಲು ಏನ್ ಮಾಡ್ಬೇಕ್ರಿ? ಗುಣಾಕಾರ, ಆಮೇಲೆ ಕೂಡ್ಸೋದು. 12 12 10 10. ನೋಡ್ರಿ 23 ಎಳ್ಳೆ ಮಗಿ ಬರ್ಬೇಕ್ರಿ 30 ತನ, ಕನಿಷ್ಠ 30 ತನ ಬಂದ್ರ ನಿಮ್ದ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ. 23 ಎಳ್ಳೆ 46 ನೋಡ್ರಿ ಈಕ್ವಲ್ ಟು 12 12 10 ಪ್ಲಸ್ 46 ಎಷ್ಟ್ರಿ? 56 ನೋಡ್ರಿ. ಈಗ ಏನ್ ಮಾಡ್ಬೇಕು? 12 ಗುಂಡ್ಲೆ 56. ಬ್ರಾಕೆಟ್ ಅಂದ್ರೆ ಏನ್ರಿ? ಬ್ರಾಕೆಟ್ ಅಂದ್ರ ಹೊರಗಿನ ಸಂಖ್ಯೆಗೂ ಆ ಬ್ರಾಕೆಟ್ ಒಳಗಿರುವಂತ ಸಂಖ್ಯೆಗೂ ಗುಣಾಕಾರ ಸಂಬಂಧ ಇರ್ತದೆ. ಈಗ 12 ಗುಂಡ್ಲೆ 56 ನೋಡ್ರಿ. 56 ಗುಂಡ್ಲೆ 12. 12 6 72. 12 5 67 67. ಎಷ್ಟ್ರಿ? 672. ಇದೇನ್ರಿ? ಒಟ್ಟು 24 ಪದಗಳ ಮೊತ್ತ. ಕರೆಕ್ಟ್. ಸೊ ಸಿಂಪಲ್. ನೋಡ್ರಿ. ಸೊ ನೀವ್ ಇಲ್ಲೇನ್ ಮಾಡ್ರಿ? ಸೊ 56 ಗುಂಡ್ಲೆ 12. ಸೊ ಯಾರ್ ಕ್ಯಾಲ್ಕುಲೇಷನ್ ಸ್ಪೀಡ್ ಬೇಕು ನೋಡ್ರಿ. 56 ಗುಂಡ್ಲೆ 12 ಹೆಂಗ್ ಮಾಡ್ಬೋದು ನೋಡ್ರಿ. ಸೊ 12 10 ಪ್ಲಸ್ 2 ಅಂತ ಮಾಡ್ಕೊರಿ, ಸ್ಪ್ಲಿಟ್ ಮಾಡ್ಕೊರಿ. ಈಗ ನೋಡ್ರಿ 56 10 ಎಷ್ಟ್ರಿ? 560 ಪ್ಲಸ್ 56 2 ಎಷ್ಟ್ರಿ? 112. ಸೊ 2 ಕೂಡಿಸಿ ಎಷ್ಟ್ರಿ? 672. ಕರೆಕ್ಟ್ ರೀ. ಇದು ನಿಮ್ಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೇಕಾದ್ರ ಸೊ ಹಿಂಗ್ ನೀವು ಅಂತ ಕಲಿಬೇಕು. ಸೊ ಇದು ನಾರ್ಮಲ್ ಮೆಥಡ್. ನೀವು ಹಂಗ ಗುಣಾಕಾರದ ಮಗ್ಗಿಂದ್ರ ಮಾಡ್ತೀರಿ. ಸೊ ಆ ಮೆಥಡ್. ಸೊ ನೋಡ್ರಿ ಸ್ಕ್ರೀನ್ ಶಾಟ್ ತಗೋರಿ ಅಥವಾ ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು. ಸೊ ನೆಕ್ಸ್ಟ್ ಲೆಕ್ಕ ನೋಡೋಣ್ರೆ ಹೆಂಗೈತೆ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ಕ್ವಶನ್ ಒಳಗೆ ಏನೈತಿ ನೋಡ್ರಿ. ಸೊ ಮೊದ್ಲು ಏನ್ ಮಾಡ್ರಿ? ಕ್ವಶನ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ನೋಡ್ರಿ. ಸೊ ಟೆಲಿವಿಷನ್ ಸೆಟ್ ತಯಾರಕರೊಬ್ಬರು 3ನೇ ವರ್ಷದಲ್ಲಿ 600 ಸೆಟ್ಗಳನ್ನು ಮತ್ತು 7ನೇ ವರ್ಷದಲ್ಲಿ 700 ಸೆಟ್ಗಳನ್ನು ತಯಾರಿಸುತ್ತಾರೆ. ಪ್ರತಿ ವರ್ಷ ಅವರ ಉತ್ಪಾದನೆ ಸ್ಥಿರವಾದ ಸಂಖ್ಯೆಯಿಂದ ಹೆಚ್ಚಾಗುತ್ತದೆ. ನೋಡ್ರಿ ಕ್ವಶನ್ ಏನೈತ್ರಿ? ಸೊ ಒಬ್ರು ಒಂದು ಕಂಪ್ನಿ ಐತ್ರಿ, ಟೆಲಿವಿಷನ್ ಅಂದ್ರೆ ಟಿವಿ ತಯಾರು ಮಾಡುವಂತ ಒಂದು ಕಂಪ್ನಿ ಐತಿ. ಕರೆಕ್ಟ್. ಸೊ ಆ ಕಂಪ್ನಿಯವರು 3ನೇ ವರ್ಷದಲ್ಲಿ ಅವ್ರ ಏನ್ ಮಾಡ್ಯಾರ? ವರ್ಷ ಏನ್ ಮಾಡ್ತಾರೆ? ಟಿವಿಗಳನ್ನ ಉತ್ಪಾದನೆ ಮಾಡ್ಕೊತ ಹೋಗ್ತಾರೆ. ಸೊ ಅವರು 3ನೇ ವರ್ಷದಲ್ಲಿ 600 ಸೆಟ್ ಟಿವಿಗಳನ್ನ ಉತ್ಪಾದನೆ ಮಾಡ್ಯಾರ. ಆಮೇಲೆ 7ನೇ ವರ್ಷದಲ್ಲಿ 700 ಸೆಟ್ಗಳನ್ನ ತಯಾರಿಸುತ್ತಾರೆ ಅಂದ್ರೆ ಏನ್ರಿ? ಉತ್ಪಾದಿಸುತ್ತಾರೆ. ನೆಕ್ಸ್ಟ್ ಮುಂದೆ ಏನೈತಿ ನೋಡ್ರಿ. ಪ್ರತಿ ವರ್ಷ ಅವರ ಉತ್ಪಾದನೆ ಏನಾಗೈತ್ರಿ? ಸ್ಥಿರವಾದ ಸಂಖ್ಯೆಯಿಂದ ಹೆಚ್ಚಾಗುತ್ತದೆ. ಸ್ಥಿರವಾದ ಅಂದ್ರೆ ಏನ್ರಿ? ಸ್ಥಿರವಾದ ಅಂದ್ರ ಇಂಗ್ಲಿಷ್ನಾಗ ಫಿಕ್ಸ್ಡ್ ಅದಂಗ. ಕರೆಕ್ಟ್ ರೀ. ಅಂದ್ರ ವರ್ಷದಿಂದ ವರ್ಷಕ್ಕ ಒಂದು ಫಿಕ್ಸ್ಡ್ ಸ್ಥಿರವಾದ ಸಂಖ್ಯೆ ಅಷ್ಟು ಉತ್ಪಾದನೆ ಅವ್ರ ಏನ್ ಮಾಡ್ಕೊತ ಹೊಂಟಾರಿ? ಹೆಚ್ಚು ಮಾಡ್ಕೊತ ಹೊಂಟಾರಿ. ಕರೆಕ್ಟ್ ರೀ. ಸೊ ಅದ 3ನೇ ವರ್ಷದಲ್ಲಿ ಎಷ್ಟೈತ್ರಿ? 600 ಸೆಟ್ಗಳು. ಆಮೇಲೆ 7ನೇ ವರ್ಷದಲ್ಲಿ 700 ಸೆಟ್ಗಳನ್ನ ಉತ್ಪಾದನೆ ಮಾಡ್ಯಾರ. ಕರೆಕ್ಟ್ ರೀ. ಸೊ ಈಗ ಈ ಕ್ವಶನ್ ಒಳಗ 3 ಕ್ವಶನ್ ಅದಾವ್ರಿ. 3 ಸಬ್ ಕ್ವಶನ್ಸ್ ಅದಾವ ನೋಡ್ರಿ. 1ನೇ ಕ್ವಶನ್ ಇಲ್ರಿ, ಮೊದಲನೇ ವರ್ಷದ ಉತ್ಪಾದನೆ. ಮೊದಲನೇ ವರ್ಷ ಅಂದ್ರೆ ಏನ್ರಿ? ಎ ಕಂಡಿಡಿ ಅಂದಾರ. ಕರೆಕ್ಟ್ ರೀ. ಸೊ 2ನೇ ವರ್ಷ, 2ನೇ ಕ್ವಶನ್ ಏನಿದ್ರಿ? 10ನೇ ವರ್ಷ ಅಂದ್ರೆ n = 10. ನೋಡ್ರಿ 3ನೇ ಕ್ವಶನ್ ಏನಿದ್ರಿ? 7 ವರ್ಷಗಳ
ಒಟ್ಟು ಉತ್ಪಾದನೆ ಅಂದ್ರೆ ಏನ್ರಿ ಅಂದ್ರ ಮೊದಲ n ಪದಗಳ ಮೊತ್ತವನ್ನ ಕಂಡುಹಿಡಿ ಅಂತ ಕೇಳಿ. ಕರೆಕ್ಟ್. ಸೊ ನೋಡ್ರಿ ಈಗ ಒಂದೊಂದ ಮಾಡ್ಕೊತ ಈಗ ನೋಡ್ರಿ ಮೂರನೇ ವರ್ಷದ ಅಂದ್ರೆ ಏನ್ ನೋಡ್ರಿ A3 ಎಷ್ಟ್ ಕೊಟ್ಟಾರಿ 600. ಕರೆಕ್ಟ್. ನೆಕ್ಸ್ಟ್ ಏಳನೇ ವರ್ಷದಲ್ಲಿ ಎಷ್ಟ್ರಿ 700 ಟಿವಿಗಳನ್ನ ಉತ್ಪಾದನೆ ಮಾಡಿದ್ರಿ. ಕರೆಕ್ಟ್. ಈಗ ನೋಡ್ರಿ ಮೂರನೇ ಪದ 600 ಅಂದ್ರೆ ಏನ್ ಬರಿಬೋದ್ರಿ nth ಪದದ ಸಾಮಾನ್ಯ ರೂಪ ಬರಿಬೋದ್ರಿ. ನೋಡ್ರಿ A3 ಈಕ್ವಲ್ ಟು nth ಪದದ ಸಾಮಾನ್ಯ ರೂಪ ಏನಿದ್ರಿ A ಪ್ಲಸ್ n-1 ಇಂಟು ಡಿ. ಕರೆಕ್ಟ್. ಈಗ ಇಲ್ಲಿ ನೋಡ್ರಿ ಎ ಅಂದ್ರೆ ಗೊತ್ತಿಲ್ರಿ ಪ್ಲಸ್. ಸೊ n ಅಂದ್ರೆ ಮೂರನೇ ವರ್ಷ ರೀ, ಅವಾಗ 3 ಮೈನಸ್ 1. ಡಿ ಅಂದ್ರೆ ಎಷ್ಟು ಕೊಟ್ಟಾರಿ ಕೊಟ್ಟಿಲ್ಲ. ಸೊ ಅದನ್ನ ಡಿ ಹಂಗೆ ತಂಗಿಟ್ಕೊ ಈಕ್ವಲ್ ಟು ಎಷ್ಟು ಟಿವಿ ಉತ್ಪಾದನೆ ಮಾಡ್ಯಾರಿ ಮೂರನೇ ವರ್ಷ 600. ಕರೆಕ್ಟ್. 600. ಈಗ ಇದನ್ನ ಏನ್ ಬರೀಬಹುದ್ರಿ ಎ ಪ್ಲಸ್ 3 ಒಂದ್ ಕಳೆದ್ರೆ 2 ಡಿ ಈಕ್ವಲ್ ಟು 600. ಇದು ಸಮೀಕರಣ 1. ಕರೆಕ್ಟ್ ರೀ. ಈಗ ಏಳನೇ ವರ್ಷದ ನೋಡ್ರಿ ಹೆಂಗ್ ಬರೀಬಹುದ್ರಿ nth ಪದದ ಸಾಮಾನ್ಯ ರೂಪ ಏನತ್ರಿ A ಪ್ಲಸ್ n-1 ಇಂಟು ಡಿ. ನೋಡ್ರಿ ಎ ಗೊತ್ತಿಲ್ಲ. ಸೊ n ಅಂದ್ರೆ ಏನ್ ಬರೀಬಹುದ್ರಿ n ಅಂದ್ರೆ ಏಳನೇ ವರ್ಷ 7 ಮೈನಸ್ 1 ಇಂಟು ಡಿ. ಕರೆಕ್ಟ್ ರೀ. ಈಗ 7ರಾಗ 1 ಕಳೆದ್ರೆ ಎಷ್ಟ್ರಿ 7ನೇ ವರ್ಷ ಎಷ್ಟತ್ರಿ 700 ಟಿವಿಗಳನ್ನ ಉತ್ಪಾದನೆ ಮಾಡಿದಾರೆ. ಕರೆಕ್ಟ್ ರೀ. ಈಗ ನೋಡ್ರಿ ಎ ಪ್ಲಸ್ 7ರಾಗ 1 ಕಳೆದ್ರೆ ಎಷ್ಟ್ರಿ 6 ಡಿ ಈಕ್ವಲ್ ಏನ್ ಬರೀಬಹುದ್ರಿ 700 ಟಿವಿಗಳನ್ನ ಉತ್ಪಾದನೆ ಮಾಡಿದಾರು. ಇದು ಇಕ್ವೇಶನ್ 2. ನೋಡ್ರಿ ಈಗ ಇಕ್ವೇಶನ್ 1 ಮತ್ತು 2 ಸಾಲ್ವ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತ್ರಿ ಎ ಸಿಗ್ಬೋದು ಅಥವಾ ಡಿ ಸಿಗ್ಬೋದು ಅಥವಾ ಎರಡೂ ಸಿಗಬಹುದು. ನೋಡ್ರಿ ನಾವು ಯಾವ ರೀತಿ ಮಾಡ್ತೀವಿ ಲೆಕ್ಕ ಆ ರೀತಿ ಸಿಗ್ತೈತಿ. ಈಗ ನೋಡ್ರಿ ನಾ ಏನ್ ಮಾಡ್ತೀನಿ ಇಕ್ವೇಶನ್ 1 ಈಕ್ವಲ್ ಟು 600. ಇದು ಇಕ್ವೇಶನ್ 1. ಕರೆಕ್ಟ್. ಸೊ ಇಕ್ವೇಶನ್ 2 ನಾ ಏನ್ ಮಾಡ್ತೀನಿ ಇಕ್ವೇಶನ್ 1 ಮತ್ತು ಇಕ್ವೇಶನ್ 2 ಸಾಲ್ವ್ ಮಾಡ್ತೀನಿ. ನೋಡ್ರಿ ಇಲ್ಲಿ ಏನಿರಲ್ಲ ಪ್ಲಸ್ ಇರ್ತೈತ್ರಿ. ಸೊ ನಮಗ ಕ್ಯಾನ್ಸಲ್ ಆಗ್ಬೇಕ್ರಿ ಯಾವ್ದಾರ ಒಂದು ಟರ್ಮ್ ಅನ್ನೋನ್ ಟರ್ಮ್ ಇದು ಎ ಮತ್ತು ಡಿ ಅನ್ನೋನ್ ಟರ್ಮ್ಸ್ ರೀ. ಸೊ ಇದ್ರೊಳಗೆ ಯಾವ್ದಾರ ಒಂದು ಟರ್ಮ್ ಕ್ಯಾನ್ಸಲ್ ಆದ್ರ ಉಳ್ಕಿದ ಟರ್ಮ್ ನಾವು ಒಂದು ವ್ಯಾಲ್ಯೂನ ಈಕ್ವಲ್ ಮಾಡ್ಕೋಬೇಕು. ನೋಡ್ರಿ ಈಗ ನೋಡ್ರಿ ಕರೆಕ್ಟ್. ಈಗ ನೋಡ್ರಿ ಸೊ ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತ್ರಿ. ನೋಡ್ರಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಅದ್ರಿ. ನೋಡಿ ಈಗ ಏನ್ ಉಳಿತ್ರಿ ಪ್ಲಸ್ 2 ಡಿ ಒಳಗ ಮೈನಸ್ 6 ಡಿ. ಇಲ್ಲಿ ಪ್ಲಸ್ ಐತಿ ಕರೆಕ್ಟ್ ರೀ, ಆದ್ರೆ ನಾವು ಮೈನಸ್ ಇಟ್ಕೊಂಡಿವ್ರಿ. ಈಗ ನೋಡಿ ಪ್ಲಸ್ 2 ಡಿ ಒಳಗ ಮೈನಸ್ 6 ಡಿ ಕಳೆದ್ರೆ ಎಷ್ಟು ಬತ್ರಿ ಮೈನಸ್ 4 ಡಿ. ಇಲ್ಲಿ ನೋಡ್ರಿ 600 ಒಳಗ ಮೈನಸ್ 700 ಕಳೆದ್ರೆ ಮೈನಸ್ 100. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರಿ. ಈಗ ನೋಡ್ರಿ ಸೊ 4 ಡಿ ಈಕ್ವಲ್ ಟು 100. ಕರೆಕ್ಟ್ ರೀ. ಸೊ ಡಿ ಅಂದ್ರೆ ಎಷ್ಟು ಬರ್ತೈತ್ರಿ 100 ಬಾಗ್ಲೆ 4 ಅಂದ್ರೆ ಎಷ್ಟು ಬತ್ರಿ 25. ಅಂದ್ರೆ ಡಿ ಅಂದ್ರೆ ಎಷ್ಟು ಬತ್ರಿ 25. ಡಿ ಅಂದ್ರೆ ಏನ್ರಿ ಸಾಮಾನ್ಯ ವ್ಯತ್ಯಾಸ. ಒಂದು ಸ್ಥಿರವಾದ ಸಂಖ್ಯೆ, ಅವರ ಉತ್ಪಾದನೆ ಸ್ಥಿರವಾದ ಸಂಖ್ಯೆ ಐತ್ರಿ ಡಿ. ಇದ ಸಾಮಾನ್ಯ ವ್ಯತ್ಯಾಸ. ಸ್ಥಿರವಾದ ಸಂಖ್ಯೆ ಅಂದ್ರು ಇದೆ 25 ಟಿವಿಗಳನ್ನ ವರ್ಷದಿಂದ ವರ್ಷಕ್ಕ. ಈಗ ನೋಡ್ರಿ ಸೊ ಈ ಡಿ ಇಕ್ವೇಶನ್ 3 ತಿಳ್ಕೊರಿ. ಈ 3 ಇಕ್ವೇಶನ್ 3 ನಾ ಏನ್ ಮಾಡಿದ್ರಿ ಇಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನ್ ಮಾಡ್ತೀರಿ ಇಕ್ವೇಶನ್ 3 ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1 ಅಂದ್ರ ಇದೇನ್ ಇಕ್ವೇಶನ್ 3 ಅಂತ ನಾವು ತಗೊಂಡಿರಿ ಇದನ್ನ ಇಕ್ವೇಶನ್ 1 ಸಮೀಕರಣ 1 ಒಳಗ ತುಂಬೇಕು. ಏನ್ ನೋಡ್ರಿ ಏನೈತ್ರಿ ಎ ಪ್ಲಸ್ 2 ಡಿ ಎಷ್ಟೈತ್ರಿ ಡಿ ಎಷ್ಟ್ ಬಂದೈತಿ 25. ನೋಡ್ರಿ 25 ಈಕ್ವಲ್ ಟು ಎಷ್ಟೈತ್ರಿ ಎಷ್ಟೈತಿ ನೋಡ್ರಿ 600 ಐತ್ರಿ. ನೋಡ್ರಿ 600. ಈಗ ನೋಡ್ರಿ ಎ ಪ್ಲಸ್ 2 ಗುಂಡ್ಲೆ 25. 2 ಗುಂಡ್ಲೆ 25 ಅಂದ್ರೆ ಎಷ್ಟಾದ್ರಿ 50 ಈಕ್ವಲ್ ಟು 600. ನೋಡಿ ಈಗ ಎ ನಮ್ಗೆ ಎಷ್ಟ ಬೇಕ್ರಿ ಅವಾಗ ಪ್ಲಸ್ 50 ಇದ್ದು ಆ ಕಡೆ ಹೋದ್ರೆ ಏನಂದ್ರಿ ಮೈನಸ್ 50. 600 ಅವಾಗ ಮೈನಸ್ 50 ಕಳೆದ್ರೆ ಎಷ್ಟು ಬಂತು 550. 550 ಏನ್ರಿ ಎ ಅಂದ್ರೆ ಏನ್ರಿ ಮೊದಲನೇ ಪದ. ನಮ್ದು 1ನೇ ಕ್ವಶನ್ ಅದನ್ನ ಕೇಳ್ರಿ ಮೊದಲನೇ ವರ್ಷದ ಉತ್ಪಾದನೆ. ಮೊದಲನೇ ವರ್ಷ ಅಂದ್ರೆ ಏನ್ರಿ ಎ ಎಷ್ಟ್ ಬತ್ರಿ 550. ಕರೆಕ್ಟ್ ರೀ. ಸೊ ಮೊದಲನೇ ವರ್ಷದ ಉತ್ಪಾದನೆ ಎ ಎಷ್ಟ್ ಬತ್ರಿ ಎ 550.
ಆಮೇಲೆ ಸಾಮಾನ್ಯ ವ್ಯತ್ಯಾಸ ಎಷ್ಟೈತ್ರಿ 25. ಕರೆಕ್ಟ್ ರೀ? ನೋಡ್ರಿ ಈಗ ನಾವೇನ್ ಮಾಡಿದ್ವು, ಮೊದಲನೇ ಕ್ವಶನ್ ಅನ್ನ ಬಿಡಿಸಿದ್ವಿ. ಈಗ ಎರಡನೇ ಕ್ವಶನ್ ಅನ್ನ ಬಿಡಿಸೋಣ. ಸೊ ಅದ್ ಬಿಡಿಸೋಕ್ಕಿಂತ ಮೊದಲ ಸೊ ಯಾರು ಬರ್ಕೊಳ್ಳೋರ್ದ್ರಿ ಬರ್ಕೋರಿ. ಅಕಸ್ಮಾತ್ ಬರ್ಕೋದಾಗ್ಲಿಲ್ಲ ಅಂದ್ರ ಸ್ಕ್ರೀನ್ ಶಾಟ್ ಅನ್ನ ತಕೋರಿ. ಕರೆಕ್ಟ್ ರೀ? ನೋಡ್ರಿ ಸ್ಕ್ರೀನ್ ಶಾಟ್ ತಕೋರಿ. ಸೊ ನಾ ಈಗ ಏನ್ ಮಾಡ್ತು, ಸೊ ಎರಡನೇ ಲೆಕ್ಕವನ್ನ ಬಿಡಿಸ್ತೀನಿ ನೋಡ್ರಿ. ನೋಡ್ರಿ ಎರಡನೇದು ಏನಂತ್ರಿ, 10ನೇ ವರ್ಷದ ಉತ್ಪಾದನೆ. 10ನೇ ವರ್ಷ ಅಂದ್ರೆ ಏನ್ರಿ, n = 10. ಕರೆಕ್ಟ್ ರೀ? ಸೊ nth ಪದದ ಸಾಮಾನ್ಯ ರೂಪ ಏನಂತ್ರಿ, nth ಪದದ ಸಾಮಾನ್ಯ ರೂಪ an = a + n - 1 × d. ಕರೆಕ್ಟ್ ರೀ? nth ಪದದ ಸಾಮಾನ್ಯ ರೂಪ. ಈಗ ನೋಡ್ರಿ a 10ನೇ ವರ್ಷ. ಕರೆಕ್ಟ್ ರೀ? ಸೊ a ಅಂದ್ರೆ ಎಷ್ಟೈತ್ರಿ ನೋಡ್ರಿ, a ಅಂದ್ರೆ ಎಷ್ಟೈತ್ರಿ 550. ಮೊದಲನೇ ವರ್ಷದ ಉತ್ಪಾದನೆ 550 ಪ್ಲಸ್ ನೋಡ್ರಿ n ಅಂದ್ರೆ ಎಷ್ಟೈತ್ರಿ, n ಅಂದ್ರ 10ನೇ ವರ್ಷದ ಉತ್ಪಾದನೆ 10 - 1. d ಅಂದ್ರೆ ಎಷ್ಟೈತ್ರಿ, ಸಾಮಾನ್ಯ ವ್ಯತ್ಯಾಸ d ಅಂದ್ರ 25. ನೋಡ್ರಿ 550ಕ್ಕೆ 550 ಪ್ಲಸ್ 10 1 ಕಳೆದ್ರೆ ರೀ 9. 9 × 25. ನೋಡ್ರಿ ಯಾರಿಗ ಮಗ್ಗಿ ಬರ್ತಾವ ಈಸಿಯಾಗಿ ಮಾಡ್ಬೋದು. 25 9ಲಿ ಮಗ್ಗಿ ಬರ್ಲಿಲ್ಲ ಅಂದ್ರು 9 ರಿಂದ 25 ಗುಣಾಕಾರ ಮಾಡ್ರಿ. ಸೊ ಮಗ್ಗಿ ಮಾತ್ರ ಚಲೋ ರೀ, ನಿಮ್ಗ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಿ. ನೋಡ್ರಿ 550 ಪ್ಲಸ್ ಕರೆಕ್ಟ್ ರೀ. ಸೊ 25 9ಲೆ ಎಷ್ಟ್ರಿ 225. ನೋಡ್ರಿ 550ಕ್ಕೆ 225 ಕೊಡಿಸ್ಬೇಕು. ಎಷ್ಟ್ ಬರ್ತೈತ್ರಿ 775. 775 ಏನ್ರಿ, ಇದು 10 ವರ್ಷದ ಉತ್ಪಾದನೆ ಅಥವಾ ಅಲ್ಲ 10ನೇ ವರ್ಷದ ಉತ್ಪಾದನೆ. 10 ವರ್ಷದಲ್ಲ 10ನೇ ವರ್ಷದ ಉತ್ಪಾದನೆ. ಕರೆಕ್ಟ್. ನೆಕ್ಸ್ಟ್ ಮೂರನೇದೇನ್ ಕೇಳ್ರಿ, 7 ವರ್ಷಗಳ ಒಟ್ಟು ಉತ್ಪಾದನೆ. ನೋಡ್ರಿ ಇಲ್ಲಿ ಒಟ್ಟು ಅಂತ ಕೇಳ್ರಿ. ಸೊ ಒಟ್ಟು ಅಂದ್ರೆ ಏನ್ ಮಾಡ್ಬೇಕ್ರಿ, ಅದನ್ನ ಮೊತ್ತ. ಇಲ್ಲಿ 10ನೇ ವರ್ಷದ ಉತ್ಪಾದನೆ, 10ನೇ ವರ್ಷಕ್ಕೆ ಇಷ್ಟು ಉತ್ಪಾದನೆ ಮಾಡ್ಯಾರ. ಮೊದಲನೇ ವರ್ಷದ ಉತ್ಪಾದನೆ 550. ಮೂರನೇ ಕ್ವಶನ್ ಏನೈತ್ರಿ, 7 ವರ್ಷಗಳ ಒಟ್ಟು ಉತ್ಪಾದನೆ. ಒಟ್ಟು ಉತ್ಪಾದನೆ ಅಂದ್ರೆ ಮೊತ್ತವನ್ನ ಕಂಡುಹಿಡಿಬೇಕು. ಗೊತ್ತದ್ರಿ? ಸೊ ಮೊತ್ತವನ್ನು ಕಂಡುಹಿಡಿಯಾಕ nth ಪದಗಳ ಕರೆಕ್ಟ್ ರೀ, nth ಪದಗಳ ಮೊತ್ತವನ್ನ ಕಂಡುಹಿಡಿಯುವಂತ ಸೂತ್ರ Sn = n/2 2a + n - 1 × d. ಕರೆಕ್ಟ್. ಸೊ ಎಲ್ಲಾ ಸೂತ್ರವನ್ನ ನೆನಪಿಟ್ಕೋಬೇಕು. ನೋಡ್ರಿ ಈಗ n ಅಂದ್ರೆ ಎಷ್ಟೈತ್ರಿ, n ಅಂದ್ರೆ ಏನೈತ್ರಿ, n ಅಂದ್ರ 7ನೇ ವರ್ಷ. ಕರೆಕ್ಟ್ ರೀ, n ಅಂದ್ರ 7ನೇ ವರ್ಷ. 7 ವರ್ಷಗಳ ಒಟ್ಟು ಉತ್ಪಾದನೆ ಕೇಳ್ಯಾರ. ನೋಡ್ರಿ ಈಗ 2 a ಅಂದ್ರೆ ಎಷ್ಟೈತ್ರಿ, ಮೊದಲನೇ ವರ್ಷದ ಉತ್ಪಾದನೆ ಇಲ್ಲಿ ಬರೋದ್ ನೋಡ್ರಿ 550 ಪ್ಲಸ್. ಸೊ n ಅಂದ್ರೆ ಎಷ್ಟೈತ್ರಿ, n ಅಂದ್ರ 7ನೇ ವರ್ಷ. 7ನೇ ವರ್ಷ -1 d ಎಷ್ಟೈತ್ರಿ, d ಇಲ್ಲಿ ಐತಿ ನೋಡ್ರಿ ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಹೆಂಗ್ ಕಂಡಿಡಿದ್ರಿ, ಮೂರನೇ ವರ್ಷದ 600 ಸೆಟ್ಗಳು, 7ನೇ ವರ್ಷದಲ್ಲಿ 700 ಸೆಟ್ಗಳನ್ನ ಅವ ಎರಡು ಸಮೀಕರಣಗಳನ್ನ ಉಪಯೋಗ ಮಾಡ್ಕೊಂಡ ಎ ಕಂಡಿಡಿದ್ರಿ. ಕರೆಕ್ಟ್. ಎ ಆಮೇಲೆ ಡಿ ಎರಡನ್ನ ಕಂಡಿಡಿದ್ರಿ. ಕರೆಕ್ಟಾ? ಈಗ ನೋಡ್ರಿ 7/2. ಈಗ ನೋಡ್ರಿ 550 × 2. ನೋಡ್ರಿ ಯಾರಿಗ್ ಬರಲ್ಲ, 55 2 110. ಕರೆಕ್ಟ್ ರೀ, 1 0 ಬಿಟ್ಟಿನಿ ಅದನ್ನ ಕೊಟ್ನಿ. ಕರೆಕ್ಟ್ ರೀ. ಈಗ ನೋಡ್ರಿ 7ರಾಗ 1 ಕಳೆದ್ರೆ ಎಷ್ಟ್ರಿ 6. ಎಷ್ಟ್ರಿ 7ರಾಗ 1 ಕಳೆದ್ರೆ 6 × 25. ನೋಡ್ರಿ ಪ್ಲಸ್ ಆಮೇಲೆ ಗುಂಡ್ಲೆ ಎರಡು ಒಮ್ಮೆಗೆ ಬಂದಾಗ ಮೊದ್ಲು ಯಾವ್ದು ಮಾಡ್ಬೇಕ್ರಿ, ಗುಣಾಕಾರ. ಗುಣಾಕಾರ ಯಾಕೆ ಮಾಡ್ಬೇಕ್ರಿ, ಬೋಧಮಸ್ ನಿಯಮಗಳ ಪ್ರಕಾರ ಮೊದಲು ಗುಣಾಕಾರ ಮಾಡ್ಬೇಕು. ನೋಡ್ರಿ 25 6 ಎಷ್ಟು ಬತ್ರಿ, 25 6 150. ಕರೆಕ್ಟ್ ರೀ. ಈಗ ನೋಡ್ರಿ 7/2 ಕರೆಕ್ಟ್. 1100 ಪ್ಲಸ್ 150 ಎಷ್ಟಾದ್ರಿ 1250. ಈಗ ನೋಡ್ರಿ 2 1 2 6 12 ಆಮೇಲೆ 2 25. ಈಗ ನಾವೇನ್ ಮಾಡ್ಬೇಕ್ರಿ, 7 × 625. 7 × 625 ಎಷ್ಟು ಬರ್ತೈತಿ ನೋಡ್ರಿ. ಮೊದ್ಲ 7 5 35. ಕರೆಕ್ಟ್ ರೀ.
ನೆಕ್ಸ್ಟ್ 7 ಎರಡ್ಲೆ 14 3 17. ನೆಕ್ಸ್ಟ್ 7 ಆರ್ಲೆ 42 1 43. ಸೊ ಅಂದ್ರೆ ಎಷ್ಟು ಬರ್ತೀರಿ 4375. ಅಂದ್ರೆ ಏನ್ರಿ ಸೊ ಒಟ್ಟು 7 ವರ್ಷಗಳ ಒಟ್ಟು ಉತ್ಪಾದನೆ ಎಷ್ಟ್ರಿ 4375 ಟಿವಿಗಳನ್ನ ಈ ಟೆಲಿವಿಷನ್ ಕಂಪನಿ 7 ವರ್ಷಗಳಲ್ಲಿ ತಯಾರು ಮಾಡಿತು. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಕ್ವಶನ್? ಸಿಂಪಲ್ ಕ್ವಶನ್. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ನೋಡಿ ಈಗ ಏನ್ ಮಾಡ್ರಿ ಬರ್ಕೊಳ್ಳೋರಿದ್ರೆ ಬರ್ಕೊಳ್ರಿ, ಅಥವಾ ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು, ಅಥವಾ ನೀವು ಸ್ಕ್ರೀನ್ ಶಾಟ್ ಅನ್ನು ತಕ್ಕೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ್ರಿ.